ಅಲ್ಲ, ಕರ್ಮಫಲದಾತನೂ ಅರಿವಿಲ್ವಾ ಎಲ್ಲದೂ ಆತನ ಮೇಲೆ? ಅಂದರೆ ಒಂದು ವಿಷಯ, ಆ ಭಗವಂತನ ನಾವು ಸ್ಮರಣೆ ಮಾಡೋದಾಗಲಿ ಪೂಜಿಸೋದಾಗಲಿ ಮಾಡಬೇಕು ಅನ್ನೋದು ಯಾವಾಗ ಅಂದರೆ, ನಾವು ಸುಳ್ಳು ಮೋಸ ಎಲ್ಲವೂ ತದ್ವಿರುದ್ಧವಾಗಿ ನಮ್ಮದೇ ಆದ ಬುದ್ಧಿಯನ್ನು ಬಳಸಕ್ಕೆ ಹೋದಾಗ ಆ ಭಗವಂತ ನಿಮ್ಮನ್ನು ಅಟ್ಯಾಕ್ ಮಾಡೋದು. ದಿನಕ್ಕೊಂದು ಕ್ಷಣಕ್ಕೊಂದು ಸುಳ್ಳು ಬದುಕಕ್ಕೆ ತಪ್ಪಲ್ಲ, ಬದುಕಕ್ಕೆ ಅಂದ್ಬಿಟ್ಟು ಆ ಥರ ಎಲ್ಲ ಅಡ್ಡದಾರಿ ಹಿಡಿಯಕ್ಕೆ ಹೋದಾಗ ಆ ಭಗವಂತ ಸಡನ್ನಾಗಿ, ಈಗ ಸಾಧು ಉದಾಹರಣೆ ನೋಡ್ತಾ ಇದೆಯಮ್ಮ, ಯಾವ್ಯಾವ ದೇಶ ಹೆಂಗೆ ಮುಳುಗ್ತಾ ಇದೆ, ಇದಕ್ಕಿಂತ ನಿದರ್ಶನ ಬೇಕಾಗಿಲ್ಲ. ಇನ್ನು ಮುಂದಕ್ಕಿದೆ ಕತೆ, ಹಂಗಂತ ಹೆದರ್ಕೊಳ್ಳೋದಲ್ಲ, ನಾವು ಎಚ್ಚರಿಕೆ ತಗೋಬೇಕು. ಅರೆ ಏನಕ್ಕಲ್ಲ ಆಗ್ತಾ ಇದೆ ಅಂದರೆ ನಾವಿಲ್ಲಿ ಏನು ತಪ್ಪು ಮಾಡ್ಕೊಂಡಿದ್ದೀವಿ ಅಂತ ಅದನ್ನು ಮೆಸೇಜ್ ತೊಗೊಂಡ್ರೆ ನಾವಿಲ್ಲಿ ಎಚ್ಚರಿಕೋಬೋದು. ಖಂಡಿತ ಖಂಡಿತ. ನಾವು ಅದು ಮಾಡಲ್ಲ. ಇಲ್ಲ ಬಿಡಿ, ನಮ್ಮ ಕರ್ನಾಟಕ ಅದೆಲ್ಲ ಆಗಲ್ಲ, ನಮ್ಮ ಭಾರತ ದೇಶಕ್ಕೆ ಅದೆಲ್ಲ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಉಪಕಥೆ ಹೇಳಿರ್ತಲ್ಲ ಕೂತ್ಕೊಂಡು, ಇವರು ಅಧಿಪತಿ ಇವರು ಮುಖ್ಯಮಂತ್ರಿ ಅಂತ, ಅದನ್ನು ಇವರು ಬಚಾವ್ ಮಾಡ್ಕೊಂಡು ಬರ್ಕೊಂಬಿಟ್ಟಿರ್ತಾರೆ. ಸೊ ಅವ್ರು ಹೇಳ್ತಿರೋದನ್ನೇ ನಾವು ನಂಬ್ಕೊಂಡು ಕೂತ್ಕೊಳ್ಳೋದು ತಪ್ಪು. ನಮ್ಮ ಪ್ರಯತ್ನ ಏನು ಅಂತ ಮಾಡಬೇಕು, ಸ್ವಪ್ರಯತ್ನ ಬೇಕು. ಅದು ಹೌದಲ್ಲಮ್ಮ, ಸ್ವಪ್ರಯತ್ನವಿಲ್ಲದೆ ಜೀವನ ಚೆನ್ನಾಗಿರಲ್ಲ. ಹಾಗಿರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಆ 7 ದಿನದ ಒಂದು ಸಮಸ್ಯೆಗೆ ಈ ಮಹಾನುಭಾವನಾಗಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ಕೊಂಡು ಯೋಚನೆ ಮಾಡಿ ಭಯ ಬೀಳೋದಕ್ಕೆ ಒಂದು ದೊಡ್ಡ ವಿಶೇಷ ಏನಪ್ಪ ಅಂದರೆ, ಎಲ್ಲ ದೇವತೆಗಳಿಗೂ ದೇವತೆ ಯಾರು ಅಂದರೆ ಶ್ರೀ ಮಹಾವಿಷ್ಣು. 7 ದಿನದ ದೇವತೆಗಳಿಗೆಲ್ಲ ದೇವತೆ ಶ್ರೀ ಮಹಾವಿಷ್ಣು, ಅವರೇ ಶ್ರೀರಾಮಚಂದ್ರ. ಯಾಕೆಂದರೆ ಈ ರಾಮ ಅಂತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಶ್ರೀರಾಮ, ಈ ಶ್ರೀ ಅಂದರೆ ಗುರುಮುಖೇನವಾಗಿ ನಾವು ತಿಳಿತಕ್ಕಂಥ ಜ್ಞಾನ ಮಾರ್ಗವಾಗಿ ಬೇಕಾಗತ್ತೆ. ಶ್ರೀರಾಮನನ್ನು ನಾವು ಧ್ಯಾನ ಮಾಡೋದು, ಬರೆಯೋದು, ಜಪಿಸೋದು ಮಾಡಿದಾಗ ಶ್ರೀರಾಮ. ಹೌದು. ಅಂದರೆ ನಾವು ಇದಕ್ಕೆಲ್ಲ ಪೂರಕವಾಗಿ ಒಂದೇ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೇಗೆ ಬಳಸ್ತಕ್ಕಂಥದ್ದು ಮಾಡಿದಾಗ ಇದು ಜ್ಞಾನಕಾಂಡವಾಗಿ ನಿಮ್ಮನ್ನೇ ಪರಿವರ್ತನೆ ಮಾಡುವಂಥ ಒಂದು ಶಕ್ತಿ ಆ ಮಹಾನುಭಾವ ಶ್ರೀಮನ್ನಾರಾಯಣ ನಿಮಗೆ ತೋಚುವ ಮಟ್ಟದಲ್ಲಿ ನಿಮ್ಮಲ್ಲೇ ಇರ್ತಕ್ಕಂಥ ಚಾರ್ಜಿಂಗ್ ಮಾಡೋ ಒಂದು ಶಕ್ತಿ ಕೊಡ್ತಾರೆ. ಅಂದರೆ ಜ್ಞಾನ ಅಂದರೆ ಯಾರೋ ಹೇಳಿದ್ದನ್ನು ಕೇಳೋದಲ್ಲ, ನಮ್ಮಲ್ಲೇ ನಮ್ಮ ದೇಹ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳನ್ನೇ ನಮಗೆ ಹೊರತುಪಡಿಸಿ ಇದು ಹೀಗೆ ಮಾಡಬೇಕು, ಅದು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾರೋ ಹೇಳಿದ್ದಲ್ಲ ಇದು, ಯಾರೋ ಹೇಳೋದನ್ನು ಕೇಳೋದು ಕರ್ಮಕಾಂಡ. ನೀವು ಇದನ್ನು ಮಾಡಿ ಒಳ್ಳೆಯದಾಗತ್ತೆ, ಅದನ್ನು ಮಾಡ್ತಾರೆ, ಅದು ಕರ್ಮನೇ ಇರ್ತದೆ ಹೊರತು ಧರ್ಮಕ್ಕಂತೂ ಬಂದಿಲ್ಲ ಅದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.